ಈ ರಾಸಲೀಲೆ ಪ್ರಕರಣ ಸರ್ಕಾರವನ್ನ ತೀರಾ ಮುಜುಗರಕ್ಕೆ ತಂದಿಟ್ಟಿದೆ. ಗೃಹ ಸಚಿವರು ಇದ್ರ ಬಗ್ಗೆ ಮಾತಾಡ್ತಾ ಹೇಳಿದ್ದಾರೆ, ನಾವು ಇದನ್ನ ಎಂಟರ್ಟೈನ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ತನಿಖೆ ಹೇಗೆ ನಡೆಯುತ್ತೆ? ಇದು ಫ್ಯಾಬ್ರಿಕೇಶನ್ ಅಂತೇಳಿ ಹೇಳ್ತಾ ಇದ್ದಾರಲ್ಲ ಡಿಜಿಪಿ ರಾಮಚಂದ್ರ ರಾವ್ ಅವರು. ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ, ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾಗ ಹೇಳಿದ್ದಾರೆ, ಹಾಗೆ ತಕ್ಷಣಕ್ಕೆ ಶಿಸ್ತು ಕ್ರಮ ಏನ್ ತೆಗೆದುಕೊಂಡಿದ್ದಾರೆ ಹನುಮಂತು? ರಂಜಿತ್, ರಾಮಚಂದ್ರ ರಾವ್ ರಾಸಲೀಲಾ ಪ್ರಕರಣ ಏನಿದೆ, ಈ ಪ್ರಕರಣ ಸರ್ಕಾರಕ್ಕೆ ಅಷ್ಟು ಮಾತ್ರ ಅಲ್ಲ, ಇಡೀ ಸರ್ಕಾರ ಜೊತೆಗೆ ಪೊಲೀಸ್ ಇಲಾಖೆಗೂ ಕೂಡ ಸಾಕಷ್ಟು ಮುಜುಗರ ಉಂಟು ಮಾಡಿದೆ. ಯಾಕೆ ಅಂತಂದ ಹೇಳಿದ್ರೆ ಈಗಾಗಲೇ ಅನೇಕ ವಿಚಾರ, ಡ್ರಗ್ಸ್ ಪ್ರಕರಣದಲ್ಲಿ ಮಹಾರಾಷ್ಟ್ರದ ಪೊಲೀಸರು ಬಂದು ಇಲ್ಲಿ ಫ್ಯಾಕ್ಟರಿಯನ್ನ ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಪೊಲೀಸ್ ಇಲಾಖೆಯ ಮೇಲೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಸಾಕಷ್ಟು ಗುರುತರದ ಆರೋಪಗಳನ್ನ ಮಾಡಿದ್ರು. ಈ ಆರೋಪದ ನಡುವೆ ಕೂಡ ಈಗ ಒಬ್ಬ ಪೊಲೀಸ್ ಅಧಿಕಾರಿಯ ರಾಸಲೀಲೆ ಹೊರಗಡೆ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರೂ ಕೂಡ ಮಾತನಾಡಿಕೊಂಡು ಇಂತಹ ಪ್ರಕರಣಗಳನ್ನ, ಇಂತಹ ಘಟನೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಸಹಿಸಕ್ಕಾಗೋದಿಲ್ಲ, ಮೊದಲಿಗೆ ಅವರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ ನಿರ್ದೇಶನವನ್ನು ಕೊಟ್ಟ ಆಧಾರಿತವಾಗಿ ಈಗ ರಾಮಚಂದ್ರ ರಾವ್ ಪ್ರಕರಣ ಈಗ ಏನದಾಗಿದೆ, ಅವರು ಸಸ್ಪೆಂಡ್ ಆಗಿದ್ದಾರೆ. ಸಸ್ಪೆಂಡ್ ಆದ ನಂತರದಲ್ಲೂ ಕೂಡ ಇಂತಹ ಘಟನೆಗಳಿಗೆ ಯಾವ ರೀತಿ ಕಡಿವಾಣ ಹಾಕಬೇಕು ಅನ್ನೋ ಒಂದಷ್ಟು ಎಚ್ಚರಿಕೆ ಕ್ರಮಗಳು ಈಗ ಸರ್ಕಾರ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದೆ. ಅದರಲ್ಲೂ ಕೂಡ ಈಗ ತನಿಖೆ ಆಗತ್ತೆ. ತನಿಖೆಯ ನಂತರ ತನಿಖೆ ಯಾವ ಸ್ವರೂಪದಲ್ಲಾಗತ್ತೆ, ಯಾಕಂತಂದ ಹೇಳಿದ್ರೆ ಘಟನೆ ನಡೆದಿರುವಂತದ್ದು ಸ್ವತಃ ಸರ್ಕಾರಿ ಜಾಗದಲ್ಲಿ ಆಗಿರುವಂತಹ ಕಾರಣಕ್ಕಾಗಿ ಮತ್ತೆ ಇಡೀ ಪೊಲೀಸ್ ಇಲಾಖೆಗೆ ಒಂದು ಗೌರವ ಇರುತ್ತೆ. ಯಾಕಂತಂದ ಹೇಳಿದ್ರೆ ಎಲ್ಲಾದ್ರೂ ಅನ್ಯಾಯ ಆಯ್ತು ಅಂತಂದ ಹೇಳಿದ್ರೆ, ಅಥವಾ ಏನಾದ್ರೂ ಒಂದು ಸಣ್ಣ ಪುಟ್ಟದ ಸಾರ್ವಜನಿಕರಿಗೆ ಏನಾದ್ರೂ ತೊಂದರೆ ಆಯ್ತು ಅಂತಂದ ಹೇಳಿದ್ರೆ, ನಮಗೆ ಪೊಲೀಸ್ ಠಾಣೆಗಳಿದಾವೆ ಅನ್ನುವಂತಹ ದೂರು ಕೊಡುವಂತದ್ದಾಗಿರ್ಬೋದು, ಅಥವಾ ನಮ್ಮ ಸಮಸ್ಯೆಗಳು ಬಗೆಹರಿಸ್ತಾರೆ ಅನ್ನುವಂತಹ ಒಂದಷ್ಟು ವಿಶ್ವಾಸ ಪೊಲೀಸ್ ಠಾಣೆಗಳ ಮೇಲೆ ಮೂಡುವಂತ ಕಾರಣಕ್ಕಾಗಿನೇ ಅಲ್ಲಿ ಪೊಲೀಸ್ ಠಾಣೆಗಳಿಗೆ ಹೋಗ್ತಾರೆ. ಆದ್ರೆ ಅಂತದ್ದೇ ಕಚೇರಿಗಳಲ್ಲಿ ನಡೀತಾ ಇರುವಂತಹ ಇಂತಹ ಘಟನೆಗಳು, ರಾಸಲೀಲೆ ಪ್ರಕರಣಗಳು ಸಹಜವಾಗಿ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತ ಘಟನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಂದು ಕಡೆಗೆ ಸರ್ಕಾರಕ್ಕೂ ಕೂಡ ಸಾಲು ಸವಾಲುಗಳು ಒಡ್ತಾ ಇರುವಂತದ್ದು. ಒಂದು ಕಡೆಗೆ ಅಬಕಾರಿ ಇಲಾಖೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಲಂಚದ ಆರೋಪ ಆಗಿರ್ಬೋದು, ಲಂಚಕ್ಕೆ ಬೇಡಿಕೆ ಇಡ್ತಾ ಇರುವಂತಹ ಆರೋಪ, ಅದು ಇನ್ನು ಮಾಸುವ ಮುನ್ನವೇ ಇಂಥದ್ದೊಂದು ಪ್ರಕರಣ ಹೊರಗಡೆ ಬರುವಂತದ್ದು. ಘಟನೆ ಯಾವಾಗಲೇ ಆಗಿರ್ಬೋದು, ಆದ್ರೆ ಸರ್ಕಾರಿ ಕಚೇರಿಯಲ್ಲಿ ಆಗಿರುವಂತದ್ದು ಮತ್ತೆ ಸರ್ಕಾರಿ ಅಧಿಕಾರಿ, ಒಬ್ಬ ಪೊಲೀಸ್ ಅಧಿಕಾರಿನೇ ಮಾಡಿರುವಂತಹ ಕಾರಣಕ್ಕಾಗಿ ನಿಜಕ್ಕೂ ಕೂಡ ಇದು ಸರ್ಕಾರಕ್ಕೆ, ಅದರಲ್ಲೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದಷ್ಟು ಮುಜುಗರಕ್ಕೂ ಕೂಡ ಉಂಟಾಗಿರುವಂತದ್ದು. ಈ ಕಾರಣಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಸಸ್ಪೆಂಡ್ ಆದ ನಂತರದಲ್ಲಿ ಅವರನ್ನ ಯಾವ ರೀತಿ ತನಿಖೆಗೆ ಒಳಪಡಿಸ್ತಾರೆ, ಇದು ಸುಮೋಟೋ ಕೇಸ್ ದಾಖಲಿಸಿಕೊಳ್ಳುವಂತದ್ದಾಗಿರ್ಬೋದು, ಮತ್ತೆ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ದೂರುದಾರರು ಯಾವ ರೀತಿ ದೂರನ್ನ ದಾಖಲಿಸ್ತಾರೆ, ಜೊತೆಗೆ ಈ ವಿಡಿಯೋವನ್ನ ಯಾರು ಚಿತ್ರೀಕರಣ ಮಾಡಿದ್ರು, ಅದನ್ನ ಯಾವ ಕಾರಣಕ್ಕಾಗಿ ಮಾಡಿದ್ರು, ಇವೆಲ್ಲ ತನಿಖಾ ಸ್ವರೂಪಗಳಲ್ಲಿ ಕಂಡು ಬರುತ್ತಾ ಇದ್ರೆ ಒಟ್ಟಾರೆಯಾಗಿ ಸರ್ಕಾರಕ್ಕೆ ಭಾರಿ ಮುಜುಗರ ಆಗಿರುವಂತದ್ದು ಮಾತ್ರ ಅಲ್ಲ, ಈ ಮುಂದಿನ ದಿನಗಳಲ್ಲಿ ಪ್ರತಿಪಕ್ಷಗಳಿಗೂ ಕೂಡ ಒಂದು ಬಹುದೊಡ್ಡ ಅಸ್ತ್ರ ಸಿಕ್ಕಂತೆ ಕಾಣಿಸ್ತಾ ಇರುವಂತದ್ದು. ರಂಜಿತ್, ಓಕೆ, ಈ ರಾಸಲೀಲೆ ಪ್ರಕರಣ ಸರ್ಕಾರವನ್ನ ತೀರಾ ಮುಜುಗರಕ್ಕೆ ತಂದಿಟ್ಟಿದೆ. ಗೃಹ ಸಚಿವರು ಇದ್ರ ಬಗ್ಗೆ ಮಾತಾಡ್ತಾ ಹೇಳಿದ್ದಾರೆ, ನಾವು ಇದನ್ನ ಎಂಟರ್ಟೈನ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ತನಿಖೆ ಹೇಗೆ ನಡೆಯುತ್ತೆ? ಇದು ಫ್ಯಾಬ್ರಿಕೇಶನ್ ಅಂತೇಳಿ ಹೇಳ್ತಾ ಇದ್ದಾರಲ್ಲ ಡಿಜಿಪಿ ರಾಮಚಂದ್ರ ರಾವ್ ಅವರು. ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ, ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾಗ ಹೇಳಿದ್ದಾರೆ, ಹಾಗೆ ತಕ್ಷಣಕ್ಕೆ ಶಿಸ್ತು ಕ್ರಮ ಏನ್ ತೆಗೆದುಕೊಂಡಿದ್ದಾರೆ ಹನುಮಂತು? ರಂಜಿತ್, ರಾಮಚಂದ್ರ ರಾವ್ ರಾಸಲೀಲಾ ಪ್ರಕರಣ ಏನಿದೆ, ಈ ಪ್ರಕರಣ ಸರ್ಕಾರಕ್ಕೆ ಅಷ್ಟು ಮಾತ್ರ ಅಲ್ಲ, ಇಡೀ ಸರ್ಕಾರ ಜೊತೆಗೆ ಪೊಲೀಸ್ ಇಲಾಖೆಗೂ ಕೂಡ ಸಾಕಷ್ಟು ಮುಜುಗರ ಉಂಟು ಮಾಡಿದೆ. ಯಾಕೆ ಅಂತಂದ ಹೇಳಿದ್ರೆ ಈಗಾಗಲೇ ಅನೇಕ ವಿಚಾರ, ಡ್ರಗ್ಸ್ ಪ್ರಕರಣದಲ್ಲಿ ಮಹಾರಾಷ್ಟ್ರದ ಪೊಲೀಸರು ಬಂದು ಇಲ್ಲಿ ಫ್ಯಾಕ್ಟರಿಯನ್ನ ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಪೊಲೀಸ್ ಇಲಾಖೆಯ ಮೇಲೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಸಾಕಷ್ಟು ಗುರುತರದ ಆರೋಪಗಳನ್ನ ಮಾಡಿದ್ರು. ಈ ಆರೋಪದ ನಡುವೆ ಕೂಡ ಈಗ ಒಬ್ಬ ಪೊಲೀಸ್ ಅಧಿಕಾರಿಯ ರಾಸಲೀಲೆ ಹೊರಗಡೆ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರೂ ಕೂಡ ಮಾತನಾಡಿಕೊಂಡು ಇಂತಹ ಪ್ರಕರಣಗಳನ್ನ, ಇಂತಹ ಘಟನೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಸಹಿಸಕ್ಕಾಗೋದಿಲ್ಲ, ಮೊದಲಿಗೆ ಅವರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ ನಿರ್ದೇಶನವನ್ನು ಕೊಟ್ಟ ಆಧಾರಿತವಾಗಿ ಈಗ
ರಾಮಚಂದ್ರ ರಾವ್ ಪ್ರಕರಣ ಈಗ ಏನದಾಗಿದೆ, ಅವರು ಸಸ್ಪೆಂಡ್ ಆಗಿದ್ದಾರೆ. ಸಸ್ಪೆಂಡ್ ಆದ ನಂತರದಲ್ಲೂ ಕೂಡ ಇಂತಹ ಘಟನೆಗಳಿಗೆ ಯಾವ ರೀತಿ ಕಡಿವಾಣ ಹಾಕಬೇಕು ಅನ್ನೋ ಒಂದಷ್ಟು ಎಚ್ಚರಿಕೆಯ ಕ್ರಮಗಳು ಈಗ ಸರ್ಕಾರ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದೆ. ಅದರಲ್ಲೂ ಕೂಡ ಈಗ ತನಿಖೆ ಆಗತ್ತೆ. ತನಿಖೆಯ ನಂತರ ತನಿಖೆ ಯಾವ ಸ್ವರೂಪದಲ್ಲಾಗತ್ತೆ, ಯಾಕಂತಂದ ಹೇಳಿದ್ರೆ ಘಟನೆ ನಡೆದಿರುವಂತದ್ದು ಸ್ವತಃ ಸರ್ಕಾರಿ ಜಾಗದಲ್ಲಿ ಆಗಿರುವಂತಹ ಕಾರಣಕ್ಕಾಗಿ ಮತ್ತೆ ಇಡೀ ಪೊಲೀಸ್ ಇಲಾಖೆಗೆ ಒಂದು ಗೌರವ ಇರುತ್ತೆ. ಯಾಕಂತಂದ ಹೇಳಿದ್ರೆ ಎಲ್ಲಾದ್ರೂ ಅನ್ಯಾಯ ಆಯ್ತು ಅಂತಂದ ಹೇಳಿದ್ರೆ ಅಥವಾ ಏನಾದ್ರೂ ಒಂದು ಸಣ್ಣ ಪುಟ್ಟದ ಸಾರ್ವಜನಿಕರಿಗೆ ಏನಾದ್ರೂ ತೊಂದರೆ ಆಯ್ತು ಅಂತಂದ ಹೇಳಿದ್ರೆ ನಮಗೆ ಪೊಲೀಸ್ ಠಾಣೆಗಳಿದಾವೆ ಅನ್ನುವಂತಹ ದೂರು ಕೊಡುವಂತದ್ದಾಗಿರ್ಬೋದು ಅಥವಾ ನಮ್ಮ ಸಮಸ್ಯೆಗಳ ಬಗೆಹರಿಸ್ತಾರೆ ಅನ್ನುವಂತಹ ಒಂದಷ್ಟು ವಿಶ್ವಾಸ ಪೊಲೀಸ್ ಠಾಣೆಗಳ ಮೇಲೆ ಮೂಡುವಂತ ಕಾರಣಕ್ಕಾಗಿನೇ ಅಲ್ಲಿ ಪೊಲೀಸ್ ಠಾಣೆಗಳಿಗೆ ಹೋಗ್ತಾರೆ. ಆದ್ರೆ ಅಂತದ್ದೇ ಕಚೇರಿಗಳಲ್ಲಿ ನಡೀತಾ ಇರುವಂತಹ ಇಂತಹ ಘಟನೆಗಳು, ರಾಸಲೀಲೆ ಪ್ರಕರಣಗಳು ಸಹಜವಾಗಿ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತ ಘಟನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಂದು ಕಡೆಗೆ ಸರ್ಕಾರಕ್ಕೂ ಕೂಡ ಸಾಲು ಸಾಲು ಸವಾಲುಗಳು ಒಡ್ತಾ ಇರುವಂತದ್ದು. ಒಂದು ಕಡೆಗೆ ಅಬಕಾರಿ ಇಲಾಖೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಲಂಚದ ಆರೋಪ ಆಗಿರ್ಬೋದು, ಲಂಚಕ್ಕೆ ಬೇಡಿಕೆ ಇಡ್ತಾ ಇರುವಂತಹ ಆರೋಪ, ಅದು ಇನ್ನು ಮಾಸುವ ಮುನ್ನವೇ ಇಂಥದ್ದೊಂದು ಪ್ರಕರಣ ಹೊರಗಡೆ ಬರುವಂತದ್ದು. ಘಟನೆ ಯಾವಾಗ್ಲೂ ಆಗಿರ್ಬೋದು, ಆದ್ರೆ ಸರ್ಕಾರಿ ಕಚೇರಿಯಲ್ಲಿ ಆಗಿರುವಂತದ್ದು ಮತ್ತೆ ಸರ್ಕಾರಿ ಅಧಿಕಾರಿ ಒಬ್ಬ ಪೊಲೀಸ್ ಅಧಿಕಾರಿನೇ ಮಾಡಿರುವಂತಹ ಕಾರಣಕ್ಕಾಗಿ ನಿಜಕ್ಕೂ ಕೂಡ ಇದು ಸರ್ಕಾರಕ್ಕೆ, ಅದರಲ್ಲೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದಷ್ಟು ಮುಜುಗರಕ್ಕೂ ಕೂಡ ಉಂಟಾಗಿರುವಂತದ್ದು. ಈ ಕಾರಣಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಸಸ್ಪೆಂಡ್ ಆದ ನಂತರದಲ್ಲಿ ಅವರನ್ನ ಯಾವ ರೀತಿ ತನಿಖೆಗೆ ಒಳಪಡಿಸ್ತಾರೆ, ಇದು ಸುಮೋಟೋ ಕೇಸ್ ದಾಖಲಿಸಿಕೊಳ್ಳುವಂತದ್ದಾಗಿರ್ಬೋದು, ಮತ್ತೆ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ದೂರುದಾರರು ಯಾವ ರೀತಿ ದೂರನ್ನ ದಾಖಲಿಸ್ತಾರೆ, ಜೊತೆಗೆ ಈ ವಿಡಿಯೋವನ್ನ ಯಾರು ಚಿತ್ರೀಕರಣ ಮಾಡಿದ್ರು, ಅದನ್ನ ಯಾವ ಕಾರಣಕ್ಕಾಗಿ ಮಾಡಿದ್ರು, ಇವೆಲ್ಲಾ ತನಿಖಾ ಸ್ವರೂಪಗಳಲ್ಲಿ ಕಂಡು ಬರುತ್ತಾ ಇದ್ರೆ ಒಟ್ಟಾರೆಯಾಗಿ ಸರ್ಕಾರಕ್ಕೆ ಭಾರಿ ಮುಜುಗರ ಆಗಿರುವಂತದ್ದು ಮಾತ್ರ ಅಲ್ಲ, ಈ ಮುಂದಿನ ದಿನಗಳಲ್ಲಿ ಪ್ರತಿಪಕ್ಷಗಳಿಗೂ ಕೂಡ ಒಂದು ಬಹುದೊಡ್ಡ ಅಸ್ತ್ರ ಸಿಕ್ಕಂತೆ ಕಾಣಿಸ್ತಾ ಇರುವಂತದ್ದು. ರಂಜಿತ್, ಓಕೆ, ಈ ರಾಸಲೀಲೆ ಪ್ರಕರಣ ಸರ್ಕಾರವನ್ನ ತೀರಾ ಮುಜುಗರಕ್ಕೆ ತಂದಿಟ್ಟಿದೆ. ಗೃಹ ಸಚಿವರು ಇದ್ರ ಬಗ್ಗೆ ಮಾತಾಡ್ತಾ ಹೇಳಿದ್ದಾರೆ, ನಾವು ಇದನ್ನ ಎಂಟರ್ಟೈನ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ತನಿಖೆ ಹೇಗೆ ನಡೆಯುತ್ತೆ? ಇದು ಫ್ಯಾಬ್ರಿಕೇಶನ್ ಅಂತೇಳಿ ಹೇಳ್ತಾ ಇದ್ದಾರಲ್ಲ ಡಿಜಿಪಿ ರಾಮಚಂದ್ರ ರಾವ್ ಅವರು. ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ, ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾಗಿ ಹೇಳಿದ್ದಾರೆ, ಹಾಗೆ ತಕ್ಷಣಕ್ಕೆ ಶಿಸ್ತು ಕ್ರಮ ಏನ್ ತೆಗೆದುಕೊಂಡಿದ್ದಾರೆ ಹನುಮಂತು? ರಂಜಿತ್, ರಾಮಚಂದ್ರ ರಾವ್ ರಾಸಲೀಲಾ ಪ್ರಕರಣ ಏನಿದೆ, ಈ ಪ್ರಕರಣ ಸರ್ಕಾರಕ್ಕೆ ಅಷ್ಟು ಮಾತ್ರ ಅಲ್ಲ, ಇಡೀ ಸರ್ಕಾರ ಜೊತೆಗೆ ಪೊಲೀಸ್ ಇಲಾಖೆಗೂ ಕೂಡ ಸಾಕಷ್ಟು ಮುಜುಗರ ಉಂಟು ಮಾಡಿದೆ. ಯಾಕೆ ಅಂತಂದ ಹೇಳಿದ್ರೆ ಈಗಾಗಲೇ ಅನೇಕ ವಿಚಾರ, ಡ್ರಗ್ಸ್ ಪ್ರಕರಣದಲ್ಲಿ ಮಹಾರಾಷ್ಟ್ರದ ಪೊಲೀಸರು ಬಂದು ಇಲ್ಲಿ ಫ್ಯಾಕ್ಟರಿಯನ್ನ ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಪೊಲೀಸ್ ಇಲಾಖೆಯ ಮೇಲೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಸಾಕಷ್ಟು ಗುರುತರದ ಆರೋಪಗಳನ್ನ ಮಾಡಿದ್ರು. ಈ ಆರೋಪದ ನಡುವೆ ಕೂಡ ಈಗ ಒಬ್ಬ ಪೊಲೀಸ್ ಅಧಿಕಾರಿಯ ರಾಸಲೀಲೆ ಹೊರಗಡೆ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರೂ ಕೂಡ ಮಾತನಾಡಿಕೊಂಡು ಇಂತಹ ಪ್ರಕರಣ